ಪ್ರತಿಭಟನೆ ವಿಚಾರವಾಗಿ ಮಾತನಾಡೋದಕ್ಕೆ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ನಿಮ್ಮ ಒಂದು ಸ್ಟೇಟ್ಮೆಂಟ್ ನ ಆ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇಷ್ಟು ದೊಡ್ಡ ಪ್ರತಿಭಟನೆ ಕಾಂಗ್ರೆಸ್ ಹಮ್ಮಿಕೊಳ್ತಿದೆ ಅಂತೇಳಿ ನೀವು ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ದೆಹಲಿಯಲ್ಲಿ ಇಷ್ಟೆಲ್ಲ ಕಾರಣ ಆಯ್ತಾ ಅಂತೇಳಿ ಬಿಜೆಪಿಗರ ಪ್ರಕಾರ ಹೇಳೋದಾದ್ರೆ? ನೋಡಿ, ಯಾವ ಡ್ಯಾಮೇಜ್ ಕಂಟ್ರೋಲು ಅಲ್ಲ, ಏನಿಲ್ಲ. ನಮ್ಮ ಹಕ್ಕನ್ನ ನಾವು ಕೇಳೋದಕ್ಕೆ ಬಿಜೆಪಿಯವ್ರ ಪರ್ಮಿಷನ್ ಬೇಕಾಗಿಲ್ಲ. ಬಿಜೆಪಿಯವರು ಕರ್ನಾಟಕದ ಹಿತವನ್ನ ಬಿಜೆಪಿಯ 25-26 ಜನ ಸಂಸತ್ ಸದಸ್ಯರು ಕರ್ನಾಟಕದ ಹಿತವನ್ನ ಕಾಪಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಅವರು ನಮ್ಮ ತೆರಿಗೆ ಹಣವನ್ನ ಉತ್ತರ ಪ್ರದೇಶಕ್ಕೋ, ಗುಜರಾತ್ಗೋ, ಬಿಹಾರ್ಗೋ, ರಾಜಸ್ಥಾನಕ್ಕೋ, ಮಧ್ಯಪ್ರದೇಶಕ್ಕೋ ಕೊಡ್ತಾರೆ ಅಂತ ಅಂದ್ರೆ ಅದನ್ನ ಕರ್ನಾಟಕದ ಜನರ ಮುಂದೆ ನಿಂತು ನೇರವಾಗಿ ಧೈರ್ಯವಾಗಿ ಹೇಳಿ. ಮೋದಿ ಹತ್ರ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಯಲ್ಲಿ. ಕರ್ನಾಟಕದ ಜನರ ಬಡಪಾಯಿ ಮುಂದೆ, ರೈತರ ಮುಂದೆ, ಯುವಕರ ಮುಂದೆ ಯಾರು ಹೇಳಿ, ನಮ್ಮ ದೇಶದ ದುಡ್ಡು, ನಮ್ಮ ರಾಜ್ಯದ ದುಡ್ಡು ನಾವು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದೀವಪ್ಪ, ನೀವು ಸುಮ್ಮನೆ ಇರ್ರಿ, ನಾವು ಮಾತಾಡೋ ಸ್ಟೇಜಲ್ಲಿ ಇಲ್ಲ ಅಂತ ಹೇಳಿ. ಈಗ ಅವ್ರು ಹೇಳ್ತಿರೋಂಥದ್ದು ನೀವು ಏನ್ ಸಿಎಂ ಹೇಳ್ತಾರೆ, ಇವರೆಲ್ಲ ಅಂಕಿಅಂಶ ಕೊಡ್ತಾರೆ, ನಮ್ಗೆ ಬರ್ಬೇಕಾಗಿರೋ ದುಡ್ಡು ಅದು ಸಂಪೂರ್ಣ ಸುಳ್ಳು ಅಂತೇಳಿ ಮೋದಿ ಅವ್ರು ಮಾತಾಡ್ತಾ ಇರೋದೇ ಸುಳ್ಳು. ನಿರ್ಮಲಾ ಸೀತಾರಾಮನ್ ಅವರಿಗೆ ಪ್ರತಿಯೊಂದು ಹೇಳಿಕೆನೂ ಸುಳ್ಳು. ಕರ್ನಾಟಕದ ರಾಜ್ಯದ ತೆರಿಗೆ ಹಣ ಎಷ್ಟು ಬಂದಿದೆ ಅಂತ ಹೇಳಿ, ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ, ಎಲ್ಲ ಕೂಡ ದಾಖಲೆಗಳಲ್ಲಿದೆ. ಅವರ ಬಜೆಟ್ನ ಅಂಕಿಅಂಶಗಳಲ್ಲೇ ತಾವು ಕೂಡ ಮಾಧ್ಯಮದ ಸ್ನೇಹಿತರಿಗೆ ನಾನು ಕೇಳೋದಿಷ್ಟೇ, ಬಜೆಟ್ನ ಅಂಕಿಅಂಶಗಳು ಮತ್ತು ಕೊಟ್ಟಿರತಕ್ಕಂಥದ್ದೆಲ್ಲವೂ ಕೂಡ ದಾಖಲೆ ಸಮೇತ ನಿಮ್ಮ ಹತ್ರ ಇದೆ. ನೀವು ಕರ್ನಾಟಕಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಮನವಿ ಮಾಡ್ತೀನಿ. ನೀವು ಪ್ರತಿಭಟನೆ ಅಂತ ಹೇಳಿದಾಗಿಂದನೂ ಕೂಡ ಬಿಜೆಪಿ ನಿಮ್ಮ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಏನ್ ಪ್ರಯೋಜನ ಮಾಡಿ ಈ ಪ್ರತಿಭಟನೆ? ವೈಯಕ್ತಿಕ ಲಾಭ ಯಾವ ರೀತಿಯ ಅಂತ ಕರ್ನಾಟಕ ಹಿತಾಸಕ್ತಿ, ಜನರ ಹಿತಾಸಕ್ತಿ ಈ ಪ್ರತಿಭಟನೆಯಲ್ಲಿ ಇಲ್ಲ. ಕಾಂಗ್ರೆಸ್ ಹಿತಾಸಕ್ತಿ, ಲೋಕಸಭಾ ಚುನಾವಣೆ ಇಷ್ಟೇ ಅವ್ರದ್ದು ಅಂತೇಳಿ. ನೋಡಿ, ಇದು ನನ್ನೊಬ್ಬನ ಹೋರಾಟ ಅಲ್ಲ, ಇದು ಕನ್ನಡಿಗರ ಹೋರಾಟ, ದಕ್ಷಿಣ ಭಾರತದ ಜನರ ಹೋರಾಟ. ಇದು ಇದೇ ರೀತಿ ಮುಂದುವರಿತು ಅಂದ್ರೆ ಖಂಡಿತ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಇವ್ರ ಕೈಲಿ ಸಾಧ್ಯ ಆಗೋದಿಲ್ಲ. ಇದು ಒಂದು ಕೂಗಲ್ಲ, ಇದು ಕರ್ನಾಟಕ, ದಕ್ಷಿಣ ಭಾರತದ ಎಲ್ಲ ನಾಗರಿಕರ ಕೂಗಾಗ್ತದೆ. ಈಗ ನಾಳೆ ಕೇರಳ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಸ್ಟೇಟ್ಗಳು ಪ್ರೊಟೆಸ್ಟ್ ಮಾಡ್ತಿದೆ. ಈ ಒಂದು ಕರ್ನಾಟಕ ಸ್ಟೇಟ್ ಒಂದು ರೀತಿಯಲ್ಲಿ ಅವರಿಗೆ ದಾರಿ ಮಾಡಿಕೊಡ್ತಾ, ಮೀನ್ಸ್ ಒಂದು ಬುನಾದಿ ಹಾಕೊಡ್ತಾ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಕೆ? ಇಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ರಾಜ್ಯದ ಜನರಿಗೂ ಗೊತ್ತಾಗಬೇಕು, ದೇಶದ ಜನರಿಗೂ ಕೂಡ ಗೊತ್ತಾಗಬೇಕು ನಾವು ಯಾತಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೇವೆ ಅಂತಕ್ಕಂಥದ್ದು. ಖಂಡಿತ ಇದನ್ನ ನ್ಯಾಯವನ್ನು ಸರಿಪಡಿಸುವಂಥದ್ದಕ್ಕೆ, ಆಗಿರ್ತಕ್ಕಂಥ ಲೋಪವನ್ನು ಸರಿಪಡಿಸಲಿಕ್ಕೆ ಇನ್ನೂ ಕಾಲಾವಕಾಶ ಇದೆ. ಆ ಕೆಲಸವನ್ನ ಪ್ರಧಾನಮಂತ್ರಿಗಳು ಮಾಡ್ತಾರೆ. ವಾಟ್ಸ್ ದ ನೆಕ್ಸ್ಟ್ ಸ್ಟೆಪ್ ಸರ್? ಮುಂದಿನ ಹಂತ ಏನು ಪ್ರತಿಭಟನೆ ಆದಮೇಲೆ? ಯಾಕಂದ್ರೆ ಇದನ್ನ ನೀವು ಜನರಿಗೆ ತಲುಪಿಸಬೇಕು ಅಂತ ಮಾಡ್ತಿದ್ದೀರಲ್ವಾ, ಕೇವಲ ಇಲ್ಲಿ ಪ್ರತಿಭಟನೆ ಮಾಡಾದ್ಮೇಲೆ ಅದು ತಲುಪೋಕೆ ಕಷ್ಟ ಆಗುತ್ತೆ. ಮುಂದಿನ ಹಂತ ಏನು? ನಮಗೆ ವಿಶ್ವಾಸ ಇದೆ, ಒಕ್ಕೂಟ ವ್ಯವಸ್ಥೆನಲ್ಲಿ ಖಂಡಿತ ಪ್ರಧಾನಮಂತ್ರಿಗಳು, ನಮ್ಮ ವಿತ್ತ ಸಚಿವರು ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥವರು ಕರ್ನಾಟಕಕ್ಕೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಭರವಸೆ ನನಗಿದೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ನವದೆಹಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.